ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ ಇವತ್ತು. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಇವಾಗ ಏನೋ ಒಂದು ಜಸ್ಟ್ ಮ್ಯಾಪ್ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ, ಆ ಮ್ಯಾಪ್ ಒಂದು ಜಲಕ್ಕಷ್ಟೇ ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೋರ್ಸೋದಕ್ಕೆ ಹಾಕಿರೋದಷ್ಟೇ. ಈಗ ಬನ್ನಿ ನನ್ನ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ನಾನಿವತ್ತು ಒಂದು ಅರೌಂಡ್ 9 o'clock, ಅರೌಂಡ್ 8:30 9 o'clock ಹೊರಟೆ ನಮ್ಮ ಮನೆಯಿಂದ. ಇಲ್ಲಿಂದ ಹೊರಟ್ಬಿಟ್ಟು ಈ ಗೂಳೂರು ಕೆರೆಯಿಂದ ಹೋದೆ. ಆ ಗೂಳೂರು ಕೆರೆ ನೋಡಿದಾಗಲೆಲ್ಲ ಬೇಜಾರಾಗುತ್ತೆ ನನಗೆ. ಯಾಕಂದರೆ ಅಷ್ಟೊಂದು ಕಸ ಹಾಕ್ತಾರಲ್ಲ, ಯಾಕೆ ನಮ್ಮ ಜನ ನೀಟಾಗಿ ಇಟ್ಕೊಳೋದಿಲ್ಲ ಅಂತ ಅನಿಸುತ್ತೆ. ಅಲ್ಲಿಂದ ಹಾಗೆ ಅಂದ್ಕೊಂಡು ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಗೂಳೂರಲ್ಲಿ ಗಣಪತಿ ಫೇಮಸ್ಸು. ನಮ್ಮ ಗಣಪತಿ ಅಪ್ಪಂಗೆ ಒಂದು ಕೈ ಮುಕ್ಕೊಂಡು ಹಾಗೆ ಜಸ್ಟ್ ನಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಬಿಕಾಸ್ ನಾನು ಅಲ್ಲಿ ಹೋಮ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಬಂದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಲೇಬೇಕಿತ್ತು. ಅಲ್ಲಿಂದ ಡೈರೆಕ್ಟಾಗಿ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದೆ. ಇನ್ನು ಅದೇ ಸ್ವಲ್ಪ ಜನ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾನು ಆಮೇಲೆ ಅಲ್ಲಿಂದ ಕೈ ಮುಕ್ಕೊಂಡು ಅಲ್ಲಿ ಫಸ್ಟು ಇಲ್ಲಿ ನವಗ್ರಹದ ಇದಿದೆ ಅದನ್ನು ನೋಡಿಕೊಂಡು ಅಲ್ಲಿಂದ ನೋಡಿಕೊಂಡೆ ಅಷ್ಟೇ, ಹೋಗಿ ಸುತ್ತಕ್ಕೆ ಹೋಗಲಿಲ್ಲ. ಅಲ್ಲಿಂದ ಹೋಗಿ ಇವರು ನೋಡಿ ನಮ್ಮ ಶಿವಪ್ಪನ ಕೈ ಮುಗಿದು ಅದ್ರ ಕೆಳಗಡೆ ಲಿಂಗ ಇದೆ, ಅದರಿಂದ ನೀರು ಬರುತ್ತೆ. ಬಟ್ ಇವತ್ತೇನೋ ಆಫ್ ಮಾಡಿಬಿಟ್ಟಿದ್ರು. ಅಲ್ಲಿಂದ ನಾನು ಡೈರೆಕ್ಟಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಳಗಡೆ ಇನ್ನು ಅದೇ ಆಲ್ರೆಡಿ ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಹೋಮ ಸ್ಟಾರ್ಟ್ ಆಗಿತ್ತು. ನಾನು ನೋಡಿದಾಗ ಅಯ್ಯೋ ಇದೇನಪ್ಪ ಇದು ಸ್ಟಾರ್ಟ್ ಲೇಟಾಗಿ ಬಂದಲ್ಲ ಅಂತ ಅಂದ್ಕೊಂಡೆ. ಮಕ್ಕಳಿರೋ ಮನೇಲಿ ಲೇಟ್ ಆಗೇ ಆಗುತ್ತಲ್ಲ. 12 o'clockಗೆ ಮಹಾಮಂಗಳಾರತಿ ಆಯಿತು. ಅದ್ರ ಪಕ್ಕನೇ ಈಶ್ವರಂದು ಲಿಂಗ ಇದೆ, ಅಲ್ಲಿ ಕೈ ಮುಗಿದ್ಬಿಟ್ಟು. ಯಾಕಂದರೆ ಅಲ್ಲಿ ತುಂಬ ಕ್ರೌಡ್ ಇತ್ತು ದೇವಸ್ಥಾನದ ಒಳಗಡೆ, ತುಂಬ ಹೋಗೋಕ್ಕಾಗ್ತಿಲ್ಲ. ನನ್ನ ಮಗಳೂ ತುಂಬ ಕಿರಿಕಿರಿ ಮಾಡೋಳು. ಅಲ್ಲಿ ಕೈ ಮುಗಿದು ಇಲ್ಲಿ ಬಂದು ಸಿದ್ದೇಶ್ವರ ದೇವ್ರಿಗೆ ಇಲ್ಲಿ ಕೈ ಮುಗಿದ್ಬಿಟ್ಟು ಅದಾದಮೇಲೆ ಒಳಗಡೆ ಬಂದೆ. ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಹಾಗಾಗಿ ನಾನು ಜಸ್ಟ್ ಫೋಟೋ ತೊಗೊಂಡೆ. ಇದೇ ದೇವರದು. ಅಲ್ಲಿ ಜಾಸ್ತಿ ನನ್ನ ಮಗಳಂತೂ ಕುತ್ಕೊಳ್ಳೋದಕ್ಕೆ ತುಂಬ ಗಲಾಟೆ ಮಾಡೋಳು. ಅವಳನ್ನ ಕಂಟ್ರೋಲ್ ಮಾಡಿಕೊಂಡು ಹಂಗೂ ಹಿಂಗೂ ಹೆಂಗೋ ಮಾಡಿಕೊಂಡು ಆ ಜರ್ನಿ ಮುಗಿಸ್ದೆ. ಬಟ್ ಚೆನ್ನಾಗಿತ್ತು ಮಾತ್ರ. ಪ್ರಸಾದ ಇತ್ತು, ಪ್ರಸಾದ ಮಾಡಿಕೊಂಡು ಅಲ್ಲಿಂದ ನಾನು ಬಿದ್ರಂಗೆರೆ ಆಂಜನೇಯನ ದೇವಸ್ಥಾನಕ್ಕೆ ಅಂತ ಹೊರಟಿದ್ದು. ಇಲ್ಲಿಂದ ಅರೌಂಡ್ ಅದು 50 kilometers ಆಗ್ಬೋದು. ಅದೇ ರೋಡಲ್ಲಿ ಯೂಟರ್ನ್ ನೋಡ್ಕೊಂಡು ಸ್ಟ್ರೈಟ್ ಹೋದ್ವಿ. ಅದು ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಬಿದಿನಗೆರೆ ಹತ್ರ. ಅದು ಬಂದು 161 feet ಇದೆ. ಅದು ಹೈಟ್ ಬಂದು ಸಿಕ್ಕಾಪಟ್ಟೆ ಎತ್ತರ ಇದೆ. ನಾನಂತೂ ನೋಡಿ ಯಪ್ಪ ಇಷ್ಟು ಎತ್ತರ ಇದೆಯಲ್ಲ ದೇವಸ್ಥಾನ ಅಂತ ಅಂದ್ಕೊಂಡ್ವಿ. ಅದಂತೂ ಸಖತ್ತಾಗಿದೆ. ನಾನು ಅಲ್ಲಿಂದ ಹಾರ್ಸ್ ರೈಡಿಂಗ್ ಬೇರೆ ಹೋದ್ವಿ, ನಾನು ನನ್ನ ಮಗಳು. ತುಂಬ ಎಂಜಾಯ್ ಮಾಡಿದ್ಲು, ಅವಳಿಗೂ ಖುಷಿ ಆಯಿತು ಹಾರ್ಸ್ ರೈಡ್. ಬಟ್ ನಾನು ಯಾವತ್ತೂ ಹತ್ತಿರಲಿಲ್ಲ. ನನಗೆ ಒಂಥರ ಮುಗ್ರಿಸ್ದಂಗೆ ಫೀಲ್ ಆಗ್ತಾಯಿತ್ತು, ಬಿಡೋಗ್ಬಿಡ್ತೀನೇನೋ ಅಂತ. ಬಟ್ ಏನಿಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ವಿ. ಬಟ್ ಎಲ್ಲ ಓಕೆ. ನನಗೆ ಈ ದೇವಸ್ಥಾನದಲ್ಲಿ ನನಗೇನು ಅನ್ನಿಸ್ತು ಅಂತ ಅಂದರೆ, ಪೀಸ್ಫುಲ್ಲಾಗಿದೆ, ಟೆಂಪಲ್ ತುಂಬ ಚೆನ್ನಾಗಿದೆ, ವೆಲ್ ಕನ್ಸ್ಟ್ರಕ್ಟೆಡ್. ಬಟ್ ಎಲ್ಲದಕ್ಕೂ ದುಡ್ಡು ಕೊಡಿ ನಿಂತ್ಕೊಂಡಾಗಲೆಲ್ಲ ದಕ್ಷಿಣೆ ಹಾಕಿ ಅಮ್ಮ, ದಕ್ಷಿಣೆ ಹಾಕಿ. ಅದು ಯಾಕೋ ನನಗೊಂದು ಸ್ವಲ್ಪ ಬೇಜಾರಂತ ಅನ್ನಿಸ್ತು. ಎಲ್ಲದಕ್ಕೂ ದುಡ್ಡು ಕೇಳ್ತಾರಲ್ಲ, ಏನು ದುಡ್ಡಿಂದನೇನಾ ಅಂತ ಯಾಕೋ ಒಂದು ಕಡೆ ಆ ಫೀಲ್ ಆಯಿತು ನನಗೆ. ಅದಾದಮೇಲೆ ನಾನು ಅಲ್ಲಿಂದ ಹೋಗಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ಗೌಡ್ರಿಗೆರೆಗೆ. ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ಅಂತೂ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದ್ರ ಜೊತೆಗೆ ಈ ಕಾಯಿಗಳೆಲ್ಲ ಕಟ್ಟೋದಕ್ಕೆ ಎಲ್ಲ ಜನ ಫುಲ್. ಅಲ್ಲೂ ಕ್ರೌಡು ಇಲ್ಲೂ ಕ್ರೌಡು, ನಿಂತ್ಕೊಳಕ್ಕೂ ಜಾಗ ಆಗ್ತಿರ್ಲಿಲ್ಲ. ನಾನು ಇದೇನಪ್ಪ ಇದು, ರಿಟರ್ನ್ ಹೋಗ್ಬಿಡೋಣ, ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಯಾರೋ ಹೇಳಿದ್ರು, ಮಗು 3 years ಒಳಗಡೆ ಮಗು ಇದ್ದರೆ ನಿಮಗೆ ಸೈಡಲ್ಲಿ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ, ನೀವು ಅಲ್ಲೋಗಿ ಪರ್ಮಿಷನ್ ಕೇಳಿ ಅಂದರು. ನಾನು ಇಮಿಡಿಯೇಟಾಗಿ ಓಕೆ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಡು ಹೋದೆ. ಬಟ್ ಅಮ್ಮ ಮಗಳಿಗೆ ಮಾತ್ರ ಅಂದರು. ಬಟ್ ನನ್ನ ಮನೇಲಿ ನನ್ನ ಹಸ್ಬೆಂಡು, ನನ್ನ ಮಗಳು, ಇನ್ನೊಬ್ಳು ಮಗಳಿರೋದ್ರಿಂದ, ಆ ಇಬ್ಬರು ಮಕ್ಕಳು ಚಿಕ್ಕವರೇ ಇರೋದ್ರಿಂದ ನಮಗೆ ಬಿಟ್ಟರು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು. ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ನಾವು. ಮಧ್ಯಾಹ್ನ ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡು ಬಂದಿದ್ವಲ್ಲ ದೇವಸ್ಥಾನದಲ್ಲಿ. ಇಲ್ಲೇ ಒಂದು ಸ್ವಲ್ಪ 4 o'clock 5 o'clock ಅಂದರೆ ಆಲ್ಮೋಸ್ಟ್ ತುಂಬ ಟೈಮ್ ಆಗಿತ್ತು. ಮಕ್ಕಳು ಟ್ರಾವೆಲ್ ಮಾಡಿದ್ರಲ್ಲ ಅಂತ ಹೊಟ್ಟೆ ಹಸ್ಬಿಟ್ಟಿತ್ತು ಅಂತ ಇದು ಮಾಡಿ. ಈ ದೇವ್ರು ಬಸವಣ್ಣಂಗಂತೂ ಫುಲ್ ಕಾಸು ಅಂದರೆ ಕಾಸು, ಫುಲ್ ಏನು ಡಾಲರ್ಸಲ್ಲೆಲ್ಲ ಹಾಕ್ಬಿಟ್ಟು ಅದಕ್ಕೆ ಕಟ್ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿಂದ ದರ್ಶನ ಸ್ಟಾರ್ಟ್ ಆಯ್ತಪ್ಪ. ಕ್ಯೂ ನೋಡಿ ಹೆಂಗಿದ್ದಾರೆ ಜನ ಅಂದರೆ, ಕ್ರೌಡು. ಇಷ್ಟು ಜನ ಇದ್ದಾರಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ದೇವ್ರದ್ದು. ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತ ಹೇಳಿದ್ರೆ, ಇದು ಅಷ್ಟೇ ಆಲ್ಮೋಸ್ಟ್ 60 feet ಟಾಲ್ ಇದೆಯಂತೆ ಇದು ದೇವ್ರೂ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಅಪ್ಪ ನನ್ನ ಕಣ್ಣು ತುಂಬಷ್ಟು ಇದು ಬಟ್ ಜನ ಮಾತ್ರ
ಸಿಕ್ಕಾಪಟ್ಟೆ ಕ್ರೌಡು. ಆಮೇಲೆ ಅಲ್ಲಿ ಆ ನೀರಿಗೆ ಗಂಗೆ ಪೂಜೆ ಅಂತೆ, ಅದು ಇದು ಎಲ್ಲ ಮಾಡ್ತಾಯಿದ್ದಾರೆ. ನಮಗಂತೂ ಇದೇನಪ್ಪ ಇದು, ಕಾಲಿಡೋಕ್ಕೆ ಜಾಗ ಇಲ್ಲ, ಇವ್ರು ಇಷ್ಟು ಚೆನ್ನಾಗಿ ಎಲ್ಲ ಪೂಜೆ ಗೀಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ರಲ್ಲ ಅಂತ ಅಂದ್ಕೊಂಡೆ. ಬಟ್ ಆದ್ರೂ ಜನಕ್ಕೆ ಎಷ್ಟು ಭಕ್ತಿ ಇದೆ ದೇವ್ರ ಮೇಲೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮುಂಚೆ ಎಲ್ಲ ಮೈಸೂರಿಗೆ ಹೋಗ್ತಿದ್ವಿ ಚಾಮುಂಡಿ ಬೆಟ್ಟಕ್ಕೆ ನೋಡೋಕ್ಕೆ. ಈಗಂತೂ ಇಲ್ಲೇ ಆಗೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಒಳ್ಳೆ ಬೆನಿಫಿಟ್ಟು, ನಮಗೂ ಹತ್ತಿರ ಆಗುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿಂದ ಅಲ್ಲಿಂದ ಅಷ್ಟು ದೂರ ಹೋಗೋದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ. ಅಲ್ಲಿ ಕೇವ್ ನೋಡೋಕೆ ಹೋದ್ವಿ, ಕೆಳಗಡೆ ಗುಹೆ ಥರ ಇದೆ. ಅದಕ್ಕೆ ಬಂದು ಎಂಟ್ರೆನ್ಸ್ ಬಂದು 50 ರೂಪೀಸ್ ಇದು ಪರ್ ಹೆಡ್. ಮಕ್ಳಿಗೆ ಫ್ರೀ ಇದೆ, ದೊಡ್ಡವ್ರಿಗೆ ಬಟ್ ತುಂಬ ಚೆನ್ನಾಗಿದೆ. ಎಲ್ಲರದ್ದು ನಮ್ಮ ಕವಿಗಳ್ದೇ ಆಗಲಿ, ಆಮೇಲೆ ಕನ್ನಡದ್ದು ಯಾವುದು ಫಸ್ಟು ಒಂದು ಶಾಸನಗಳಾಗಲಿ, ಆಮೇಲೆ ಪುಲಕೇಶಿ ಅಂತೆ, ಅವ್ರನ್ನೆಲ್ಲ ನಾನು ಆ್ಯಕ್ಚುಲಿ ನಾನೇ ನೋಡಿರಲಿಲ್ಲ. ಇವೆಲ್ಲ ಸ್ಟ್ಯಾಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆ ಅಂತೂ ಸಖತ್ತು. ಇದು ನನ್ನ ಮಗಳಂತೂ ಫುಲ್ ಎಕ್ಸೈಟ್ಮೆಂಟು. ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲ ಆ್ಯಕ್ಚುಲಿ ಬುಕ್ಕಲ್ಲಿ ಓದಿದ್ದಷ್ಟೇ, ಯಾರೂ ಅವ್ರು ಹೆಂಗಿದ್ದಾರೆ ಏನು ಅಂತ ಹೇಳಿ ಅವಳಿಗೂ ಐಡಿಯಾ ಇರಲಿಲ್ಲ. ಅದು ನೋಡಿದಾಗ ಅವಳಿಗೆ ತುಂಬ ಖುಷಿ ಆಯಿತು. ಇದಂತೂ ವರ್ತ್ ಅಂತಲೇ ಅನ್ಬೋದು. 50 ರೂಪೀಸ್ ಅಂದರೆ ಆರಾಮಾಗಿ ಪೇ ಮಾಡ್ಬೋದು. ಒನ್ಸ್ ನೋಡೋದ್ರಲ್ಲಿ ಏನು ಲಾಸ್ ಏನಿಲ್ಲ, ಆರಾಮಾಗಿ ನೋಡಿಕೊಂಡು. ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ನಾನು ಇನ್ನೂ ಮುಗಿತಾನೇ ಇಲ್ವಲ್ಲ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಎಲ್ಲಾದ್ರ ಕಡೆನೂ ಅಂದರೆ ಹೆಂಗೆ ಯುದ್ಧ ಹೆಂಗೆ ಮಾಡ್ತಾಯಿದ್ರು, ಅವ್ರದ್ದು ಇದು ಹೆಂಗೆ ಅಂತ ಹೇಳಿ ಕಂಪ್ಲೀಟು ಅವರು ಇದನ್ನು ಮಾಡಿದ್ದಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು. ಆಮೇಲೆ ಕೆಲಸಗಳು ಹೇಗೆ ಮಾಡ್ತಿದ್ರು, ಬಸವಣ್ಣ ಅವ್ರು ಇದ್ರಲ್ಲ ಆ ಟೈಮಲ್ಲಿ ಆವಾಗ, ಅದಾದಮೇಲೆ ಅಕ್ಕ ಮಹಾದೇವಿ ಟೈಮು, ಇವರ ಇನ್ಮಡಿ ಪುಲಕೇಶಿದು ಹೇಗಿತ್ತು, ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಆ ಥರ ಎಲ್ಲರದ್ದು ಫೋಟೋಸ್ ಇತ್ತು. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬಂದಾಗ ದೇವಿಗಳ್ದು ಅಷ್ಟಾವತಾರಗಳು, ಅವ್ರು ಯಾವುದ್ಯಾವುದು ಅವತಾರ, ನವದುರ್ಗೆ ಅವತಾರ ಅಂತ ಹೇಳ್ತಾರಲ್ಲ, ಅದ್ರದ್ದು ಪ್ರತಿಯೊಂದು ಇದನ್ನು ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ವರ್ತ್ ಅಂತಲೇ ಹೇಳ್ಬೋದು. ಅದು ತುಂಬ ಚೆನ್ನಾಗಿತ್ತು. ಇದೊಂದು ಅವತಾರ, ಇದು ನೀವು ಯಾಕಂದರೆ ಇದರಲ್ಲಿ ಬರುತ್ತೆ ನೋಡಿ ನಿಮಗೆ ದಸರಾ ಟೈಮಲ್ಲಿ ಒಂದು 9 ದುರ್ಗೆಗಳ ಅವತಾರಗಳು ಎಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಮಹಿಷಾಸುರದು ಸಂಹಾರ ಮಾಡೋದು ಅದು. ಅದಾದಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದೂ. ಇದು ದುರ್ಗೆದು ಅದೇ ಥರನೇ ಮುಂದೆ ಬರ್ತಾ 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 ಇದೇ ಥರ ದೇವ್ರದ್ದು ಮಾತ್ರ ತುಂಬ ಇದು ಎಷ್ಟು ಅಂತ ಅಂದರೆ ನಾವು ನಿಜ ಒಂಥರ ನೋಡ್ತಿದ್ರೇ ಕಣ್ಣು ತುಂಬ ಹೋಗುತ್ತೆ. ಅಲ್ಲಿಂದ ಹಂಗೆ ಮುಗಿಸ್ಕೊಂಡು ನೆಕ್ಸ್ಟು ಶಿವಂದು ಬಂದಾಗ ಆ ಶಿವ ನಂದಿ, ಅದಾದಮೇಲೆ ಶಿವ ಪಾರ್ವತಿ, ಅದ್ರ ಜೊತೆ ಗಣೇಶ, ಒಂದು ಶಿವಲಿಂಗ, ಅದೇ ಹಂಗೆ ಜಸ್ಟ್ ಮೂವ್ ಆಗ್ತಿದ್ರೆ ಅದು ಮುಗಿತಾನೇ ಇಲ್ಲ. ಆಲ್ಮೋಸ್ಟ್ ನನಗೆ ಇದಕ್ಕೇ ಒಂದು 2 ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ಅದಾದಮೇಲೆ ಇವ್ರು ಬಂದು ಬೇಡರ ಕಣ್ಣಪ್ಪ, ಅದಂತೂ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗೋಯಿತು. ಇದೇನಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂಥರ ರಿಯಲ್ ಅವ್ರ ಫೇಸ್ ಹೇಗಿದೆಯೋ ಹಾಗೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ನೆಕ್ಸ್ಟು ಆಂಜನೇಯ ಸ್ವಾಮಿ ಇತ್ತು. ನೆಕ್ಸ್ಟು ನನ್ನ ಮಗಳು ಫುಲ್ಲು ಆಂಜನೇಯ ನೋಡಿದ ಕೂಡಲೇ ಫುಲ್ ದಿಲ್ ಖುಷಿಯಾಗ್ಬಿಟ್ಟು ನಮಸ್ಕಾರ ಮಾಡಿದ್ದು, ಕಾಪಾಡಪ್ಪ ಅಂತ ಕಾಪಾಡಪ್ಪ. ಅವ್ಳಿಗಂತೂ ತುಂಬ ಇಷ್ಟ ಆಂಜನೇಯನ ಕಂಡ್ರೆ. ಹೋಗ್ಬಿಟ್ಟು ಆಂಜನೇಯನ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾಳೆ. ಅದಂತೂ ಕ್ಯೂಟಾಗಿ ಕಾಣ್ತಿದೆ ನನಗಂತೂ. ಅವಳು ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಪಾಡಪ್ಪ ನನ್ನನ್ನು ಅಂತ ಹೇಳಿ ಬೇಡ್ಕೊತಿದ್ದಾಳೆ. ಅಲ್ಲಿಂದ ನಾವು ಜಸ್ಟ್ ಜರ್ನಿ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದರೆ ನಮಗೆ ನೆಕ್ಸ್ಟ್ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಅವರು ಏನಂತಾರೆ ರಾಜರದು ಎಲ್ಲ ಮಾಡಿದ್ದಾರೆ ಅಲ್ಲಿ. ರಾಜರು, ಇತಿಹಾಸಕಾರರು ಎಲ್ಲಾದ್ರೂ ಶಬ್ದಚಿತ್ರ ಇದೆ ನೋಡಿ, ರಾಜರದ್ದಿದೆ. ಅದಾದಮೇಲೆ ನೆಕ್ಸ್ಟು ವಿವೇಕಾನಂದ ಅವ್ರದ್ದು ಇತ್ತು, ಫ್ರೀಡಮ್ ಫೈಟರ್ದು ರಿಲೇಟೆಡು. ನಾನು ಇದಂತೂ ನೋಡಿ ಆಶ್ಚರ್ಯ, ಸೈನ್ಸ್ ರಿಲೇಟೆಡು ಸ್ವಲ್ಪ ಐಟಮ್ಸ್ ಇತ್ತು. ಭಗತ್ ಸಿಂಗ್ ಅಂತೆ, ಅವ್ರನ್ನ ಹೇಗೆ ಹ್ಯಾಂಗ್ ಮಾಡಿದ್ರು ಅದು ಇತ್ತು. ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಅವ್ರದ್ದು ಇತ್ತು. ಅಲ್ಲಿಂದ ನಮಗೆ ನೆಕ್ಸ್ಟ್ ಭಾರತಾಂಬೆ ಇತ್ತು. ನೆಕ್ಸ್ಟ್ ಅಲ್ಲಿಂದ ಹಂಗೆ ಇದು ಮಾಡಬೇಕಾದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಹಳೆ ಕಾಲದಲ್ಲಿ, ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ರು, ಬಟ್ಟೆ ಹೊಲಿಯೋರು, ಆಮೇಲೆ ಸೀರೆ ನೇಯೋರು, ಅವ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತುಂಬ ಚೆನ್ನಾಗಿತ್ತು. ಮಕ್ಳದ್ದು ಹೇಗೆ ಪಾಠ ಹೇಳ್ಕೊಡ್ತಿದ್ರು ಪಂಡಿತರು, ಯಾರ್ಯಾರು ಏನೇನು ಕೆಲಸ ಮಾಡೋರು, ಕುಳ್ಮೆ ಕೆಲಸ ಮಾಡೋರು ಒಬ್ಬರಿದ್ರು, ಅದಾದಮೇಲೆ ಮಡಿಕೆ ಮಾಡೋರು, ಅದೇ ಥರ ತುಂಬ ಅವ್ರವ್ರ ವೃತ್ತಿ ತಕ್ಕನಾಗೆ ಕೆಲಸ ಕ್ಯಾಸ್ಟು ಡಿವೈಡ್ ಆಗ್ತಾಯಿತ್ತು ಮುಂಚೆ. ಇವಾಗ ಬೇರೆ ಥರ ಇದೆ. ಮುಂಚೆ ಅವ್ರು ಏನು ಕೆಲಸ ಮಾಡ್ತಿದ್ರು ಅದ್ರ ರಿಲೇಟೆಡ್ ಅವರು ಕೆಲಸ ಕ್ಯಾಸ್ಟ್ ಅಂತ ಹೇಳೋರು. ಇವಾಗೆಲ್ಲ ಆ ಥರ ಇಲ್ವಲ್ಲ, ಈಗೆಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ. ಎಲ್ಲರೂ ಆ ಥರ ಎಲ್ಲ ಏನೂ ಇದಿಲ್ಲ. ಆ ರಿಲೇಟೆಡ್ ಆಲ್ ಆರ್ ಇದ್ರ ಥರ ತುಂಬ ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ಬಂದು ಹೆಂಗೆ ಅವರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ರಿಗಾರ್ಡಿಂಗ್ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅವ್ರು ಹೆಂಗೆ ಮ್ಯೂಸಿಕ್ಸ್ ಎಲ್ಲ ಹೇಗೆ ಮಾಡ್ತಿದ್ರು ಏನು ಅಂತ ಹೇಳಿಬಿಟ್ಟು ಎಲ್ಲ ಅದ್ರ ಬಗ್ಗೆ
ನಾಲೆಜ್ ಹೆಂಗೆ ಬರ್ಸ್ತಾರೆ ಮಕ್ಕಳಿಗೆ, ಇವೆಲ್ಲ ನೋಡ್ತಿದ್ರೆ ಮಕ್ಳಿಗೆ ಏನು ಅನಿಸುತ್ತೆ ಅಂದರೆ ಅವು ಹಿಂಗೆಲ್ಲ ಇತ್ತಾ ಹಿಂದೆ, ಈ ಥರ ಎಲ್ಲ ಇತ್ತಾ ಲೈಫ್ ಸ್ಟೈಲು. ಈಗಿನ ಲೈಫ್ ಸ್ಟೈಲ್ಗೂ ಆಗಿನ ಲೈಫ್ ಸ್ಟೈಲ್ಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ, ತುಂಬ ಚೇಂಜಸ್ ಇದೆ. ಮುಂಚೆ ಮಾತಿನ ಮೇಲೆ ನಿಗಾ ಆಗ್ತಿತ್ತು, ಈಗ ಮಾತಿನ ಮೇಲೆ ನಿಗಾ ಯಾರಿಗೂ ಇಲ್ಲ. ಏನು ಮಾತಾಡ್ತಾರೋ ಆ ಕೆಲಸ ಅವ್ರು ಮಾಡೋದೇ ಇಲ್ಲ. ಅದೇ ಥರ ಇಲ್ಲೂ ಅಷ್ಟೇ ನೋಡಿ, ಹಸು ಮೇಕೆ ಎಲ್ಲ ತುಂಬ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒನ್ಸು ತೋರಿಸ್ಬೇಕು ಯಾವ ಥರ ಇತ್ತು ಲೈಫ್ ಸ್ಟೈಲ್ ಅಂತ ಹೇಳೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಭತ್ತದ ಕಣ ಮಾಡ್ತಿದ್ರು, ಈಗ ಯಾರೂ ಭತ್ತದ ಕಣ ಮಾಡ್ತಿಲ್ಲ, ಹೊರಗಡೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಇದು ಮೈಸೂರು ರಾಜು ಒಡೆಯರ್ ಫ್ಯಾಮಿಲಿದು ಫುಲ್ಲು ಇದನ್ನು ಹಾಕಿದ್ದಾರೆ. ಯಾಕಂದರೆ ಅದು ಆಲ್ಮೋಸ್ಟ್ ಮಂಡ್ಯ ಇದಕ್ಕೆ ಸೇರುತ್ತೆ ಅನ್ನೋದ್ರಿಂದ ಅವ್ರದ್ದು ರಿಲೇಟೆಡ್ ಇದಾಗಿದೆ. ಇದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜ್ಯೋತಿರ್ಲಿಂಗಗಳು ಮತ್ತು ಅದರ ಆಪೋಸಿಟಲ್ಲಿ ಅದ್ರ ರಿಲೇಟೆಡ್ ನೀರು, ಅಂದರೆ ಆ ಜಾಗಕ್ಕೆ ಯಾವ್ಯಾವ ನೀರು ಹರಿಯುತ್ತೆ ಅನ್ನೋದು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಕಾವೇರಿ ವಾಟರ್ದು ಹೆಂಗೆ ಉಗಮ ಆಯಿತು ಅನ್ನೋದು ಅದ್ರದ್ದು ತುಂಬ ಚೆನ್ನಾಗಿ ಡೀಟೇಲ್ಸ್ ಹಾಕಿದ್ದಾರೆ ಅವರು. ಚೆನ್ನಾಗಿದೆ ಒಟ್ನಲ್ಲಿ ಮಾತ್ರ, ಮಾಡಿರೋರಿಗೆ ಮಾತ್ರ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ನೋಡು ಒಡೆಯರ್ದು ಕೊನೆಯ ಫ್ಯಾಮಿಲಿ ಅವ್ರದ್ದು ಹಾಕಿದ್ದಾರೆ. ಅದಾದಮೇಲೆ ಸಿದ್ಧಲಿಂಗೇಶ್ವರ ಯಾರ್ಯಾರು ಸ್ವಾಮೀಜಿಗಳು ಇದ್ದರು ನಮ್ಮ ಇದರಲ್ಲಿ ಅಂತ ಹೇಳಿ ಅವ್ರದ್ದು ಡೀಟೇಲ್ಸು ಇಲ್ಲಿದೆ. ಯಾವ್ಯಾವ ಮಠ ಸ್ವಾಮೀಜಿಗಳು ಅವ್ರದ್ದು ಇದೆ. ಇಲ್ಲಿಂದ ಜ್ಯೋತಿರ್ಲಿಂಗದು ಹಾಕಿದ್ದಾರೆ, ಯಾವ್ಯಾವ ಜ್ಯೋತಿರ್ಲಿಂಗ ಇದೆ ನಾಸಿಕಲ್ಲಿರೋದು ಎಷ್ಟು ಆಲ್ಮೋಸ್ಟ್ 12 ಜ್ಯೋತಿರ್ಲಿಂಗಗಳಿದೆ. ಎಲ್ಲೆಲ್ಲಿದೆ ಗುಜರಾತಲ್ಲಿದೆ, ಅದು ಸೋಮನಾಥೇಶ್ವರ ಜ್ಯೋತಿರ್ಲಿಂಗ. ನೆಕ್ಸ್ಟು ನಾಸಿಕಲ್ಲಿರೋದು ಬೃಹಂಗನೇಶ್ವರ ಜ್ಯೋತಿರ್ಲಿಂಗ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವ ಜ್ಯೋತಿರ್ಲಿಂಗ ಅಂತ ಅಂದ್ಕೊಂಡು ಎಲ್ಲ ನಾವು ಹಂಗೆ ಗೆಸ್ ಮಾಡ್ಕೊಂಡು ಹೋದ್ವಿ. ಬಟ್ ತುಂಬ ಅಂದರೆ ಆರ್ಡರ್ ವೈಸ್ ಯಾವುದ್ಯಾವುದು ಅಂತ ಹೇಳಿಬಿಟ್ಟು ಆರ್ಡರ್ ವೈಸ್ ನೋಡ್ತಿದ್ದಾರೆ. ಒಂದು ಆಂಧ್ರದಲ್ಲೊಂದಿದೆ, ಅದೊಂದಿದೆ, ಇದು ಕೇದಾರ್ನಾಥದು. ಎಲ್ಲದೂ ಅದ್ರ ಥರ ಡೀಟೇಲ್ಸಾಗಿ ತುಂಬ ಇನ್ ಡೆಪ್ತಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನಗೇನೋ ಇದು ವರ್ತ್ ಟು ಪೇ, ನಾವೇನೇ ಒಂದು 50 ರೂಪೀಸ್ ಎಲ್ಲೋ ಖರ್ಚು ಮಾಡ್ತೀವಂತೆ, ಏನೋ ಅಷ್ಟು ಅನ್ನಿಸ್ಲಿಲ್ಲ ನನಗೆ. ಇದೆಲ್ಲ ನೋಡಿಕೊಂಡು ನಾನು ಈಗ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಈಗ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಎಲ್ಲದು ಹಾಗಾಗೆ ಬಿಟ್ಟು ಹೋಗಿದ್ದೆ ಮನೆ ಕೆಲಸ ಎಲ್ಲ, ಈಗೆಲ್ಲ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಬೇಕು ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.